ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ನಿಶುಂಭ ಮತ್ತು ಶುಂಭನ ನಿಧನ ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ನಿಶುಂಭನು ಮಹಾಪರಾಕ್ರಮಿ ಯೋಧನಾಗಿದ್ದನು. ವಿಜಯ ಅಥವಾ ಮರಣ ಇವೆರಡೇ ಕಾರ್ಯಗಳು ಮುಂದೆ ಇವೆ ಎಂದು ನಿಶ್ಚಯಿಸಿ ಅವನು ಯುದ್ಧಕ್ಕಾಗಿ ದೇವಿಗೆ ಎದುರಾದನು. ಸೈನ್ಯದೊಂದಿಗೆ ಅವನು ಸಾಕಷ್ಟು ಪ್ರಯಾಸ ಮಾಡುತ್ತಿದ್ದನು. ದೈತ್ಯರಾಜ ಶುಂಭನು ಯುದ್ಧ ಕಲೆಯಲ್ಲಿ ಪೂರ್ಣ ವಿದ್ವಾಂಸನಾಗಿದ್ದನು. ಅವನು ಸೈನ್ಯ ಸಹಿತ ದರ್ಶಕನಾಗಿ ಯುದ್ಧ ಭೂಮಿಗೆ ಬಂದಿದ್ದನು. ಆಗ ಯುದ್ಧವನ್ನು ನೋಡುವ ವಿಚಾರದಿಂದ ಇಂದ್ರ ಸಹಿತ ಸಮಸ್ತ ಯಕ್ಷರ ಸಮೂಹ ಹಾಗೂ ಸಮಸ್ತ ದೇವತೆಗಳು ಆಕಾಶದಲ್ಲಿ ಉಪಸ್ಥಿತರಾಗಿದ್ದರು. ಮೋಡಗಳು ಅವರನ್ನು ಅಡಗಿಸಿಟ್ಟಿದ್ದರು. ನಿಶುಂಭನು ರಣಕ್ಷೇತ್ರಕ್ಕೆ ಬಂದು ಧನುಸ್ಸನ್ನೆತ್ತಿ ಭಗವತಿ ಜಗದಂಬೆಯ ಮೇಲೆ ಬಾಣಗಳನ್ನು ಸುರಿಸಲು ಪ್ರಾರಂಭಿಸಿದನು. ಆ ದಾನವನು ನಿರಂತರ ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು. ಭಗವತಿ ಚಂಡಿಕೆಯು ಅವನನ್ನು ನೋಡಿ ಶ್ರೇಷ್ಠ ಧನುಸ್ಸನ್ನು ಎತ್ತಿಕೊಂಡು ಉಚ್ಚ ಸ್ವರದಿಂದ ಪದೇ ಪದೇ ಅಟ್ಟಹಾಸ ಮಾಡತೊಡಗಿದಳು. ಮತ್ತೆ ಕಾಳಿಯನ್ನು ಸಂಬೋಧಿಸಿ ನುಡಿದಳು, ನೋಡೆ, ಇವರಿಬ್ಬರ ಮೂರ್ಖತೆಯನ್ನು ನೋಡು. ಇಂದು ಇವರಿಬ್ಬರು ಮೃತ್ಯುವನ್ನು ಅಪ್ಪಿಕೊಳ್ಳಲು ಇಲ್ಲಿಗೆ ನನ್ನ ಎದುರಿಗೆ ಬಂದಿರುವರು. ರಕ್ತ ಬೀಜನು ಮಹಾಭಯಂಕರ ದೈತ್ಯನಾಗಿದ್ದನು. ಅವನ ವಧೆಯನ್ನು ನೋಡಿಯೂ ನನ್ನ ಮಾಯೆಯಿಂದ ಮೋಹಿತರಾದ ಕಾರಣ ಇವರು ವಿಜಯವನ್ನು ಆಶಿಸುತ್ತಿರುವರು. ಆಸೆಯಲ್ಲಿ ಅಪಾರ ಬಲವಿದೆ. ಅದರಿಂದಲೇ ಅಂಗಹೀನ, ನಿರ್ಬಲ, ನೀಚ, ನಿಷ್ಪಕ್ಷ ಮತ್ತು ಅಚೇತ ಮನುಷ್ಯರು ಕೂಡ ಇದರ ಪ್ರಭಾವದಿಂದ ಬಿಡುಗಡೆ ಹೊಂದುವುದಿಲ್ಲ. ಕಾಳಿಯೇ, ಶುಂಭ ನಿಶುಂಭ ಈ ಇಬ್ಬರು ದೈತ್ಯರು ಆಸೆ ಎಂಬ ಗಟ್ಟಿಯಾದ ಹಗ್ಗದಿಂದ ಕಟ್ಟಲ್ಪಟ್ಟು ಯುದ್ಧಕ್ಕಾಗಿ ರಣರಂಗಕ್ಕೆ ಬಂದಿರುವರು. ಈಗ ನನ್ನ ಕೈಯಲ್ಲಿ ಇವರ ಮೃತ್ಯು ಅನಿವಾರ್ಯವಾಗಿದೆ. ಇವನ ಜೀವಿತಾವಧಿ ಮುಗಿದು ಹೋಗಿದೆ. ಪ್ರಾರಬ್ಧದ ಪ್ರೇರಣೆಯಿಂದಲೇ ಇವರು ಬಂದಿರುವರು. ಸಂಪೂರ್ಣ ದೇವತೆಗಳ ಮುಂದೆ ಇಂದೇ ಇವರನ್ನು ನಾನು ಕೊಂದು ಬಿಡುವೆನು. ವ್ಯಾಸರು ಹೇಳುತ್ತಾರೆ, ಹೀಗೆ ಕಾಳಿಕೆಯಲ್ಲಿ ಹೇಳಿ ಭಗವತಿ ಚಂಡಿಕೆಯು ಬಾಣಗಳನ್ನೆತ್ತಿಕೊಂಡು ಆಕರ್ಣಾಂತ ಸೆಳೆದು ಮುಂದೆ ನಿಂತಿರುವ ನಿಶುಂಭನನ್ನು ಮುಚ್ಚಿಬಿಟ್ಟಳು. ಆ ದೈತ್ಯನು ತನ್ನ ಹೊಳೆಯುವ ಬಾಣಗಳಿಂದ ದೇವಿಯ ಅಂಬುಗಳನ್ನು ತುಂಡರಿಸಿದನು. ಮತ್ತೆ ಪರಸ್ಪರ ಇಬ್ಬರಲ್ಲಿ ಅತ್ಯಂತ ಭಯಂಕರ ಯುದ್ಧ ನಡೆಯಿತು. ಬಲಿಷ್ಠವಾದ ಸಿಂಹವು ಕೇಸರಗಳನ್ನು ಝಾಡಿಸುತ್ತಾ ಆನೆಯು ಕಬ್ಬನ್ನು ಹಿಡಿಯುವಂತೆ ಸೈನಿಕರನ್ನು ಹಿಡಿಯುತ್ತಿತ್ತು. ಮುಂದೆ ನಿಂತಿರುವ ದೈತ್ಯರನ್ನು ಅದು ಮತ್ತ ಗಜದಂತೆ ಪಂಜಿನಿಂದ ಹಲ್ಲುಗಳಿಂದ ಸೀಳುತ್ತಾ ತಿಂದು ಬಿಡುತ್ತಿತ್ತು. ಹೀಗೆ ಸಿಂಹನಿಂದ ಸೈನ್ಯವು ಅಗಿಯಲ್ಪಟ್ಟಾಗ ನಿಶುಂಭನು ತನ್ನ ಉತ್ತಮ ಧನುಸ್ಸನ್ನೆತ್ತಿಕೊಂಡು ಓಡಿ ಬಂದನು. ಅವನೊಂದಿಗೆ ಇತರ ಅನೇಕ ಪ್ರಧಾನ ದೈತ್ಯರು ರೋಷಗೊಂಡು ದೇವಿಯ ಮೇಲೆ ಆಕ್ರಮಣ ಮಾಡಿದರು. ಕ್ರೋಧದಿಂದ ಅವರು ಹಲ್ಲು ಕಡಿಯುತ್ತಿದ್ದರು. ಅವರ ಕಣ್ಣುಗಳು ಕೆಂಪಾಗಿದ್ದವು. ಅದೇ ಸಂದರ್ಭದಲ್ಲಿ ಶುಂಭನು ಸೈನ್ಯದೊಂದಿಗೆ ಆಗಲೇ ಬಂದು ಕಾಲಿಕೆಯ ಮೇಲೆ ಪ್ರಹಾರ ಮಾಡಿ ಭಗವತಿ ಜಗದಂಬೆಯನ್ನು ಹಿಡಿಯಲು ಮುಂದೆ ಓಡಿದನು. ಅವನು ಬರುತ್ತಿರುವುದನ್ನು ನೋಡಿ ಭಗವತಿ ಜಗದಂಬೆಯು ಯುದ್ಧ ಭೂಮಿಯಲ್ಲಿ ಎದುರಿಗೆ ನಿಂತಿದ್ದಳು. ಆಕೆಯ ಕಮನೀಯ ವಿಗ್ರಹವು ಭೀಷಣ ರೌದ್ರ ರಸದಿಂದ ಹಾಗೂ ಶೃಂಗಾರ ರಸದಿಂದ ಶೋಭಿತವಾಗಿತ್ತು. ಆಕೆಯ ಹುಬ್ಬುಗಳು ವಿಕಟವಾಗಿದ್ದವು. 3 ಲೋಕಗಳಲ್ಲಿ ಆಕೆಯು ಅನುಪಮ ಸುಂದರಿಯಾಗಿದ್ದಳು. ಕ್ರೋಧದಿಂದಾಗಿ ಆ ದೇವಿಯ ಕಣ್ಣುಗಳು ಕೆಂಪಾಗಿದ್ದವು. ದೂರದಿಂದಲೇ ದೇವಿಯ ಇಂತಹ ರೂಪವನ್ನು ನೋಡಿ ಶುಂಭನ ವಿವಾಹ ವಿಷಯಕ ಮತ್ತು ವಿಜಯ ಸಂಬಂಧಿ ಇಚ್ಛೆಗಳು ಶಾಂತವಾದವು. ಸಾಯುವ ನಿಶ್ಚಯ ಮಾಡಿಯೇ ಅವನು ಧನುಸ್ಸನ್ನು ಎತ್ತಿಕೊಂಡು ನಿಂತಿದ್ದನು. ಆಗ ದೇವಿಯು ಅಲ್ಲಿ ನೆರೆದ ಎಲ್ಲ ದೈತ್ಯರು ಕೇಳುವಂತೆ ನಗುತ್ತಾ ಶುಂಭನಲ್ಲಿ ಈ ರೀತಿಯಾಗಿ ನುಡಿದಳು, ಎಲೈ ಪಾಮರರೇ, ನಿಮಗೆ ಬದುಕುವ ಇಚ್ಛೆ ಇದ್ದರೆ ಈಗಲೇ ಅಸ್ತ್ರಶಸ್ತ್ರಗಳನ್ನು ಬಿಸುಟು ಪಾತಾಳಕ್ಕೆ ಅಥವಾ ಸಮುದ್ರಕ್ಕೆ ಹೊರಟು ಹೋಗಿರಿ. ಇಲ್ಲದಿದ್ದರೆ ಯುದ್ಧರಂಗದಲ್ಲಿ ನನ್ನ ಬಾಣಗಳಿಂದ ಸತ್ತು ಸ್ವರ್ಗಕ್ಕೆ ಹೋಗಿರಿ ಹಾಗೂ ನಿಶ್ಚಿಂತರಾಗಿ ಅಲ್ಲಿಯ ಸುಖಗಳನ್ನು ಅನುಭವಿಸಿರಿ. ಹೇಡಿತನವನ್ನು ತನ್ನದಾಗಿಸಿಕೊಂಡು ಶೌರ್ಯವನ್ನು ತೋರುವುದು ಎಂದು ಸಂಭವವಿಲ್ಲ. ನಾನು ನಿಮಗೆ ಅಭಯದಾನವನ್ನು ಕೊಡುತ್ತಿದ್ದೇನೆ.
ಎಲ್ಲರೂ ಸುಖವಾಗಿ ಹೋಗಬಲ್ಲಿರಿ. ವ್ಯಾಸರು ಹೇಳುತ್ತಾರೆ, ದೇವಿಯ ಮಾತನ್ನು ಕೇಳಿ ಅಭಿಮಾನದಲ್ಲಿ ಉನ್ಮತ್ತನಾದ ನಿಶುಂಭನು ಹರಿತವಾದ ಕತ್ತಿಯನ್ನು ಹಾಗೂ ಅಷ್ಟಚಂದ್ರವೆಂಬ ಗುರಾಣಿಯನ್ನು ಎತ್ತಿಕೊಂಡು ಮುನ್ನುಗ್ಗಿದನು. ಅವನಲ್ಲಿ ಅಸೀಮ ಬಲವಿತ್ತು. ಅವನು ತತ್ಕ್ಷಣ ಖಡ್ಗದಿಂದ ಸಿಂಹದ ಮಸ್ತಕದಲ್ಲಿ ಪ್ರಹಾರ ಮಾಡಿದನು. ಗಳನ್ನು ಬದಲಿಸುತ್ತಾ ಭಗವತಿ ಜಗದಂಬೆಯ ಮೇಲೆಯೂ ಪ್ರಹರಿಸಲು ಪ್ರಾರಂಭಿಸಿದನು. ಆಗ ದೇವಿಯು ಗದೆಯಿಂದ ನಿಶುಂಭನ ಖಡ್ಗದ ಏಟನ್ನು ತಡೆದು ಕೊಡಲಿಯಿಂದ ಅವನ ಹೆಗಲಲ್ಲಿ ಆಘಾತ ಮಾಡಿದಳು. ಆ ಅಭಿಮಾನಿ ದೈತ್ಯನ ಹೆಗಲು ಕೊಡಲಿಯಿಂದ ಗಾಯಗೊಂಡಿತು. ಹೀಗಿದ್ದರೂ ಅವನು ಆ ನೋವನ್ನು ಸಹಿಸುತ್ತಾ ಚಂಡಿಕೆಯ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸುವುದನ್ನು ನಿಲ್ಲಿಸಲೇ ಇಲ್ಲ. ಆಗ ದೇವಿಯು ಎಲ್ಲರಿಗೆ ಭಯವನ್ನು ಹುಟ್ಟಿಸುವ ತನ್ನ ಘೋರವಾದ ಗಂಟೆಯ ಧ್ವನಿ ಮಾಡಿದಳು. ಜೊತೆಗೆ ನಿಶುಂಭನನ್ನು ವಧಿಸುವ ತನ್ನ ಇಚ್ಛೆಯನ್ನು ಪ್ರಕಟಿಸುತ್ತಾ ಪದೇ ಪದೇ ಮಧುಪಾನ ಮಾಡತೊಡಗಿದಳು. ಹೀಗೆ ಅತ್ಯಂತ ಭಯಂಕರ ದೇವಾಸುರ ಸಂಗ್ರಾಮ ನಡೆಯಿತು. ಎಲ್ಲರೂ ಪರಸ್ಪರ ಇನ್ನೊಬ್ಬರನ್ನು ಗೆಲ್ಲುವುದರಲ್ಲಿ ಉತ್ಸುಕರಾಗಿದ್ದರು. ಮಾಂಸವನ್ನು ತಿನ್ನುವ ಗಿಡುಗ, ಕಾಗೆ ಮೊದಲಾದ ಪಕ್ಷಿಗಳು ನಾಯಿಗಳು ಅತ್ಯಂತ ತೃಪ್ತರಾಗಿ ಕುಣಿಯುತ್ತಿದ್ದವು. ಆಗ ದಾನವರ ಮೃತ ಶರೀರಗಳಿಂದ ರಕ್ತವು ಹರಿಯುತ್ತಿದ್ದು, ಆನೆಗಳ ಕುದುರೆಗಳ ಹೆಣಗಳಿಂದ ತುಂಬಿದ ರಣರಂಗವು ಅನುಪಮವಾಗಿ ಶೋಭಿಸುತ್ತಿತ್ತು. ಧರಾಶಾಯಿಯಾದ ದಾನವರನ್ನು ನೋಡಿ ನಿಶುಂಭನು ಕ್ರೋಧಕ್ಕೆ ಎಲ್ಲೆಯೇ ಇರಲಿಲ್ಲ. ತನ್ನ ಭಯಂಕರ ಗದೆಯಿಂದ ಸಿಂಹದ ತಲೆಗೆ ಹೊಡೆದನು. ಮತ್ತೆ ಗದೆಯನ್ನೆತ್ತಿಕೊಂಡು ನಗುತ್ತಾ ದೇವಿಯ ಮೇಲೆ ಪ್ರಹರಿಸಲು ಮುನ್ನುಗ್ಗಿದನು. ಈಗ ದೇವಿಯ ಮನಸ್ಸಿನಲ್ಲೂ ಅಪಾರ ಕ್ರೋಧ ತುಂಬಿತ್ತು. ನಿಶುಂಭನು ಎದುರಿಗೆ ನಿಂತು ಹೊಡೆಯಲು ಉದ್ಯುಕ್ತನಾಗಿದ್ದನು. ಅವನನ್ನು ನೋಡಿ ಭಗವತಿ ಜಗದಂಬೆಯು ಇಂತೆಂದಳು, ಮೂರ್ಖನೇ, ನಾನು ಖಡ್ಗವನ್ನು ಪ್ರಯೋಗಿಸುತ್ತಿದ್ದೇನೆ. ಅದು ನಿನ್ನ ಕತ್ತಿನ ಬಳಿಗೆ ಬರುವವರೆಗೆ ನಿಂತುಕೋ. ಮತ್ತೆ ನೀನು ಯಮಲೋಕಕ್ಕೆ ಹೋಗುವುದು ನಿಶ್ಚಿತವಾಗಿದೆ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಹೇಳಿ ಭೀಷಣ ಖಡ್ಗದಿಂದ ಭಗವತಿ ಚಂಡಿಕೆಯು ಕೂಡಲೇ ನಿಶುಂಭನ ಮಸ್ತಕವನ್ನು ತುಂಡರಿಸಿಬಿಟ್ಟಳು. ದೇವಿಯು ತಲೆಯನ್ನು ಕತ್ತರಿಸಿದಾಗ ಅವನು ಅತ್ಯಂತ ವಿಕರಾಳ ತಲೆಯಿಲ್ಲದ ಮುಂಡವು ಆ ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ದೇವತೆಗಳನ್ನು ಭಯಪಡಿಸುತ್ತಾ ಕುಣಿಯತೊಡಗಿತು. ಆಗ ದೇವಿಯು ತನ್ನ ಹೊಳೆಯುತ್ತಿರುವ ಬಾಣಗಳಿಂದ ದಾನವನ ಕೈ ಕಾಲುಗಳನ್ನು ಕತ್ತರಿಸಿ ಹಾಕಿದಳು. ಆಗ ಪರ್ವತದಂತಹ ಆ ನೀಚ ದೈತ್ಯನು ಪ್ರಾಣಹೀನನಾಗಿ ಪೃಥಿವಿಯ ಮೇಲೆ ಬಿದ್ದು ಬಿಟ್ಟನು. ಆ ದೈತ್ಯನಲ್ಲಿ ಅತ್ಯಂತ ಭಯಂಕರ ಪರಾಕ್ರಮವಿತ್ತು. ಅವನು ಬಿದ್ದು ಹೋದಾಗ ಸೈನ್ಯದಲ್ಲಿ ಭೀಷಣ ಹಾಹಾಕಾರವೆದ್ದಿತು. ಸೈನಿಕರು ಭಯದಿಂದ ನಡುಗತೊಡಗಿದರು. ಎಲ್ಲ ಸೈನಿಕರು ರಕ್ತದಿಂದ ತೊಯ್ದು ಹೋಗಿದ್ದರು. ಆಯುಧಗಳನ್ನೆಲ್ಲ ಚೆಲ್ಲಿ ಚೀತ್ಕರಿಸುತ್ತಾ ಓಡುತ್ತಾ ಅವರು ರಾಜಭವನಕ್ಕೆ ಹೋಗಿ ನಿಂತರು. ಏಕೆಂದರೆ ಅಷ್ಟರಲ್ಲಿ ಶುಂಭನು ಮರಳಿದ್ದನು. ಆಗ ಶತ್ರುಗಳನ್ನು ಸಂಹರಿಸುವ ಶಕ್ತಿಯುಳ್ಳ ಶುಂಭನು ಬಂದಿರುವ ದೈತ್ಯರನ್ನು ನೋಡಿ ಅವರಲ್ಲಿ ಕೇಳಿದನು, ನಿಶುಂಭನು ಎಲ್ಲಿರುವನು? ಗಾಯಗೊಂಡು ನೀವು ಓಡಿ ಬಂದ ಕಾರಣವೇನು? ದಾನವರ ರಾಜನಾದ ಶುಂಭನ ಮಾತನ್ನು ಕೇಳಿ ಓಡಿ ಬಂದ ದೈತ್ಯರು ನಮ್ರತೆಯಿಂದ ಹೇಳತೊಡಗಿದರು, ರಾಜನೇ, ನಿಮ್ನ ತಮ್ಮ ನಿಶುಂಭನು ಪ್ರಾಣಗಳನ್ನು ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ಮಲಗಿಬಿಟ್ಟನು. ಅವನ ಅನುಚರರೆಲ್ಲರನ್ನು ಆ ಸ್ತ್ರೀಯು ಕೊಂದು ಹಾಕಿದಳು. ಅಲ್ಲಿಯ ಈ ಸಮಾಚಾರ ತಿಳಿಸಲಿಕ್ಕಾಗಿ ನಾವು ನಿಮ್ಮ ಬಳಿಗೆ ಬಂದಿರುವೆವು. ಮಹಾರಾಜ, ಸಂಗ್ರಾಮದಲ್ಲಿ ನಿಶುಂಭನನ್ನು ಕೊಂದಿರುವ ಆ ಚಂಡಿಕೆಯೊಂದಿಗೆ ಇನ್ನು ಯುದ್ಧ ಮಾಡುವ ಅವಕಾಶವೇ ಇಲ್ಲ. ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿಯೇ ಯಾರೋ ಅದ್ಭುತ ದೇವಿಯು ಪ್ರಕಟಳಾಗಿರುವಳು. ದೈತ್ಯ ಕುಲದ ಸಂಹಾರ ಮಾಡುವುದೇ ಈ ದೇವಿಯ ಅವತಾರದ ಪ್ರಯೋಜನವಾಗಿದೆ ಎಂದು ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಈಕೆಯು ಸಾಧಾರಣ ಸ್ತ್ರೀಯಾಗಿರದೆ ಸರ್ವೋತ್ಕೃಷ್ಟ ಶಕ್ತಿಯುಳ್ಳ ಯಾರೋ ಮಹಾದೇವಿಯಾಗಿದ್ದಾಳೆ. ಈಕೆಯ ಚರಿತ್ರವು ಅಚಿಂತ್ಯವಾಗಿದೆ. ದೇವತೆಗಳು ಕೂಡ ಎಂದು ಇವಳನ್ನು ತಿಳಿಯಲಾರರು. ಬಗೆ ಬಗೆಯ ರೂಪಗಳನ್ನು ಧರಿಸುವ ಈ ದೇವಿಯು ಮಾಯೆಯ ರಹಸ್ಯವನ್ನು ಸರಿಯಾಗಿ ತಿಳಿಯುತ್ತಾಳೆ. ಇವಳ ಭೂಷಣಗಳು ಅದ್ಭುತವಾಗಿವೆ. ಇವಳು ಕೈಯಲ್ಲಿ ಆಯುಧಗಳನ್ನು ಎತ್ತಿಕೊಂಡಿರುವಳು. ಗೂಢ ಚರಿತ್ರವುಳ್ಳ ಈ ದೇವಿಯನ್ನು ತಿಳಿಯುವುದು ಸಾಧಾರಣ ಮಾತಲ್ಲ. ಇನ್ನೊಂದು ಕಾಲರಾತ್ರಿಯೇ ಆಗಿದ್ದಾಳೋ ಎಂದು ಅನಿಸುತ್ತದೆ. ಎಲ್ಲರ ಗುಪ್ತ ರಹಸ್ಯವನ್ನು ಅರಿಯುವ ಆ ಜಗದಂಬೆಯು ಸಮಸ್ತ ಶುಭಲಕ್ಷಣಗಳಿಂದ ಸಂಪನ್ನಳಾಗಿರುವಳು.
ದೇವತೆಗಳು ಆಕಾಶದಲ್ಲಿದ್ದು ನಿರ್ಭೀತಿಯಿಂದ ಆಕೆಯನ್ನು ಸ್ತುತಿಸುತ್ತಾ ಇರುವರು. ಪರಮ ಅದ್ಭುತ ಸ್ವರೂಪಿಣಿ ಆ ಶ್ರೀದೇವಿಯು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುತ್ತಿರುವಳು. ನೀವು ಶರೀರವನ್ನು ಸುರಕ್ಷಿತವಾಗಿಸಿ ಇಟ್ಟುಕೊಳ್ಳಬೇಕೆಂದಿದ್ದರೆ ಈಗ ಓಡಿ ಹೋಗುವುದೇ ಪರಮ ಧರ್ಮವಾಗಿದೆ. ಈಗ ನಾವು ಸುರಕ್ಷಿತರಾದರೆ ಅತ್ಯಂತ ಆನಂದವನ್ನು ಪಡೆಯಬಹುದು. ರಾಜನೇ, ಕಾಲವು ಸಮಯ ನೋಡಿ ಕೆಲವೊಮ್ಮೆ ಸಬಲನನ್ನು ನಿರ್ಬಲವಾಗಿಸುತ್ತದೆ. ಪುನಃ ಸಮಯಕ್ಕನುಸಾರ ಬಲಿಷ್ಠನನ್ನಾಗಿಸಿ ಅವನ ಕೈಗೆ ವಿಜಯಶ್ರೀಯನ್ನು ಕೊಡುತ್ತದೆ. ಕೆಲವೊಮ್ಮೆ ಈ ಕಾಲವು ದಾತ್ರನನ್ನು ಯಾಚಕನನ್ನಾಗಿಸುತ್ತದೆ, ಕೆಲವೊಮ್ಮೆ ಯಾಚಕನನ್ನು ದಾನಿಯಾಗಿಸುತ್ತದೆ. ಇಂದ್ರಾದಿ ದೇವತೆಗಳೆಲ್ಲರೂ ಕಾಲಕ್ಕೆ ಅಧೀನರಾಗಿದ್ದಾರೆ. ಎಲ್ಲರ ಮೇಲೆ ಪ್ರಭುತ್ವವನ್ನು ಇರಿಸುವ ಕಾಲ ಒಂದೇ ಆಗಿದೆ. ಆದ್ದರಿಂದ ತಾವು ಕಾಲವನ್ನು ಪ್ರತೀಕ್ಷೆ ಮಾಡಿರಿ. ಈಗ ಅದು ನಿಮಗೆ ವಿಪರೀತವಾಗಿದೆ. ಅದು ಈಗ ದೇವತೆಗಳಿಗೆ ಅನುಕೂಲ ಹಾಗೂ ದೈತ್ಯರಿಗೆ ಪ್ರತಿಕೂಲವಾಗಿದೆ. ರಾಜ, ಈ ಕಾಲದ ಗತಿಯು ಸರ್ವಥಾ ಒಂದೇ ರೀತಿಯಾಗಿರುವುದಿಲ್ಲ. ಅದಕ್ಕೆ ಅನೇಕ ರೂಪಗಳಿರುತ್ತವೆ. ಆದ್ದರಿಂದ ಈ ಕಾಲದ ಚೇಷ್ಟೆಯ ಕುರಿತು ವಿಚಾರ ಮಾಡುವುದು ಪರಮಾವಶ್ಯಕವಾಗಿದೆ. ಎಂದೋ ಮನುಷ್ಯನು ಹುಟ್ಟುತ್ತಾನೆ, ಎಂದೋ ಅವನ ಮರಣದ ಕ್ಷಣವು ಬಂದು ಬಿಡುತ್ತದೆ. ಒಂದು ಕಾಲವು ಉತ್ಪತ್ತಿಗೆ ನಿಮಿತ್ತವಾದರೆ ಇನ್ನೊಂದು ವಿನಾಶದ ಹೇತುವಾಗುತ್ತದೆ. ಮಹಾರಾಜ, ಇದರ ಪ್ರತ್ಯಕ್ಷ ಪ್ರಮಾಣ ನಿಮ್ಮ ಮುಂದೆಯೇ ಇದೆ. ದೇವಿಯ ಪಕ್ಷಪಾತಿಗಳಾದ ಇಂದ್ರಾದಿಗಳೆಲ್ಲರೂ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದರು. ಏಕೆಂದರೆ ಆಗ ಕಾಲವು ನಿಮಗೆ ಅನುಕೂಲವಾಗಿತ್ತು. ಆದರೆ ಈಗ ಅದೇ ಕಾಲವು ಪ್ರತಿಕೂಲವಾದಾಗ ವಿಪರೀತವೇ ಕಂಡುಬರುತ್ತಿದೆ. ಶೂರವೀರರಾದ ದೈತ್ಯರು ನಿರ್ಬಲರಾಗಿ ಸಾಯುತ್ತಿದ್ದಾರೆ. ಆದ್ದರಿಂದ ಎಲ್ಲರನ್ನೂ ಕಬಳಿಸುವ ಕಾಲವೇ ಪ್ರಾಣಿಗಳಿಗೆ ಶುಭಾಶುಭಕ್ಕೆ ಭಾಗಿಯಾಗಿಸುತ್ತದೆ. ಇದರಲ್ಲಿ ಕಾಲಿಯು ಕಾರಣಳಲ್ಲ, ಸನಾತನ ದೇವತೆಗಳು ಅಲ್ಲ. ಈಗ ನಿಮಗೆ ಉಚಿತವೆಂದು ಕಂಡುಬರುವುದನ್ನು ವಿಚಾರ ಮಾಡಿರಿ. ಈ ಕಾಲವು ನಿಮಗೆ ಹಾಗೂ ದಾನವರಿಗೆ ಅನುಕೂಲವಾಗಿಲ್ಲ. ರಾಜೇಂದ್ರ, ಈ ಇಡೀ ಜಗತ್ತು ಕಾಲಕ್ಕೆ ಅಧೀನವಾಗಿದೆ. ಇದನ್ನು ನೋಡಿ ನೀವು ಕೂಡ ಶೀಘ್ರವಾಗಿ ಪಾತಾಳದ ದಾರಿ ಹಿಡಿಯಿರಿ. ಜೀವನ ಸುರಕ್ಷಿತವಾಗಿದ್ದರೆ ಮತ್ತೆ ಎಂದಾದರೂ ಸುಖದ ಗಳಿಗೆ ಬರುವುದು. ನಿಮ್ಮ ನಿಧನವಾದರೆ ಶತ್ರುಗಳು ಆನಂದಮಗ್ನರಾಗಿ ಮಂಗಲ ಗಾನವನ್ನು ಮಾಡುತ್ತಾ ಎಲ್ಲೆಡೆ ತಮ್ಮ ವಿಜಯ ಪತಾಕೆಯನ್ನು ಹಾರಿಸುವರು. ವ್ಯಾಸರು ಹೇಳುತ್ತಾರೆ, ಓಡಿ ಬಂದ ಸೈನಿಕರ ಇಂತಹ ಮಾತನ್ನು ಕೇಳಿ ದೈತ್ಯರಾಜ ಶುಂಭನು ಕೂಡಲೇ ಅವರಲ್ಲಿ ಹೇಳತೊಡಗಿದನು. ಅವನ ಕಣ್ಣುಗಳು ಕ್ರೋಧದಿಂದ ಕುಣಿಯುತ್ತಿದ್ದವು. ಶುಂಭನು ಹೇಳಿದನು, ಎಲವೋ ಮೂರ್ಖರಿರ, ನಿಮ್ಮ ಬಾಯಿಯಿಂದ ಇಂತಹ ಸುಳ್ಳು ಮಾತುಗಳು ಏಕೆ ಹೊರಡುತ್ತಿವೆ? ನನಗೆ ಜೀವನವೇ ಪ್ರಿಯವಲ್ಲ. ತಮ್ಮಂದಿರನ್ನು ಮಂತ್ರಿಗಳನ್ನು ಸಾಯಿಸಿ ನಿರ್ಲಜ್ಜನಾಗಿ ನಾನು ಓಡಿ ಹೋಗಲೇ? ಪ್ರಾಣಿಗಳ ಶುಭಾಶುಭಗಳು ಅತ್ಯಂತ ಬಲಿಷ್ಠ ಕಾಲನ ಕೈಯಲ್ಲಿರುತ್ತದೆ. ಗುಪ್ತ ರೂಪದಿಂದ ಎಲ್ಲರನ್ನೂ ಶಾಸನ ಮಾಡುವ ಆ ಕಾಲನನ್ನು ತಳ್ಳಿಬಿಡಲಾಗುವುದಿಲ್ಲ ಎಂಬುದು ಸತ್ಯವಾಗಿದೆ. ಇಂತಹ ಸ್ಥಿತಿಯಲ್ಲಿ ನಾನು ಏಕೆ ಚಿಂತಿಸಬೇಕು? ಆಗುವುದು ಆಗಿಯೇ ತೀರುವುದು. ಕಾಲನು ಮಾಡುವುದನ್ನು ಮಾಡುತ್ತಾ ಇರಲಿ. ಹುಟ್ಟು ಸಾವಿನ ವಿಷಯದಲ್ಲಿ ಬಿದ್ದು ನನ್ನ ಮನಸ್ಸು ಎಂದೂ ಚಿಂತಿತವಾಗಲಾರದು. ಸಮಸ್ತ ದೇವತೆಗಳನ್ನು ಗೆಲ್ಲಬಲ್ಲ ನಿಶುಂಭನು ಈ ಸ್ತ್ರೀಯಳ ಕೈಯಲ್ಲಿ ಸತ್ತು ಹೋದನು. ಮಹಾಶೂರನಾದ ರಕ್ತ ಬೀಜನು ಈ ಲೋಕವನ್ನು ಬಿಟ್ಟು ಹೋದನು. ಇವರೆಲ್ಲರೂ ಮೃತ್ಯುಮುಖರಾದಾಗ ನನ್ನ ಕಮನೀಯ ಕೀರ್ತಿಯನ್ನು ಕಳೆದುಕೊಂಡು ನಾನು ಕೂಡ ಬದುಕಿರುವ ಆಸೆಯನ್ನು ಏಕೆ ಮಾಡಲಿ? ಜಗತ್ತನ್ನು ರಚಿಸುವ ಬ್ರಹ್ಮದೇವರು ಸರ್ವ ಸಮರ್ಥರಾಗಿದ್ದರು. ಅವರ 2 ಪದಾರ್ಥಗಳು ಮುಗಿದು ಹೋದಾಗ ಸ್ವತಃ ಶರೀರವನ್ನು ಬಿಟ್ಟು ಬಿಡುವರು. ಬ್ರಹ್ಮನ ಒಂದು ದಿನದಲ್ಲಿ 1000 ಚತುರ್ಯುಗಗಳು ಮುಗಿದು ಹೋಗುತ್ತವೆ. ಇಷ್ಟರಲ್ಲಿ 14 ಇಂದ್ರರು ಶಾಸನ ಮಾಡಿ ಸ್ವರ್ಗವನ್ನು ಬಿಟ್ಟು ಹೋಗುವರು. ಮೂರ್ಖರೇ, ದೈವವು ರಚಿಸಿದ ಈ ಮೃತ್ಯುವು ಒಂದು ಹೆಜ್ಜೆಯು ಅತ್ತ ಇತ್ತ ಆಗಲಾರದು. ಮತ್ತೆ ಈ ವಿಷಯದಲ್ಲಿ ಏಕೆ ಚಿಂತಿಸಬೇಕು? ಸೂರ್ಯ, ಚಂದ್ರ, ಪೃಥಿವಿ, ಪರ್ವತ ಎಲ್ಲರ ಮೃತ್ಯು ನಿಶ್ಚಿತವಾಗಿದೆ. ಹುಟ್ಟಿದವನ ಸಾವು ಹಾಗೂ ಸತ್ತವನ ಹುಟ್ಟು ಸರ್ವಥಾ ನಿಶ್ಚಿತವಾಗಿದೆ. ಈ ಶರೀರವು ಕ್ಷಣಭಂಗುರವೇ ಆಗಿದೆ. ಇದನ್ನು ಪಡೆದು ಸುಸ್ಥಿರವಾದ ತನ್ನ ಯಶವನ್ನು ರಕ್ಷಿಸಬೇಕು. ಬೇಗನೆ ನನ್ನ ರಥವನ್ನು ಸಿದ್ಧಗೊಳಿಸಿರಿ. ನಾನು ಯುದ್ಧ ಭೂಮಿಗೆ ಹೋಗುವೆನು.
ಜಯ ಅಥವಾ ಮರಣ ಪ್ರಾರಬ್ಧಾನುಸಾರ ಆಗುವುದು ಆಗಿ ಹೋಗಲಿ. ಹೀಗೆ ಸೈನಿಕರಲ್ಲಿ ಹೇಳಿ ಶುಂಭನು ಕೂಡಲೇ ರಥವನ್ನು ಹತ್ತಿ ಭಗವತಿ ಜಗದಂಬೆಯು ವಿರಾಜಿಸುತ್ತಿದ್ದ ಹಿಮಾಲಯ ಪರ್ವತದ ಕಡೆಗೆ ಹೊರಟು ಬಿಟ್ಟನು. ಆಗ ಆನೆ, ಕುದುರೆ, ರಥ, ಕಾಲಾಳು ಹೀಗೆ ಚತುರಂಗ ಸೈನ್ಯವು ಸುಸಜ್ಜಿತವಾಗಿ ಅವನೊಂದಿಗೆ ಹೊರಟಿತು. ಎಲ್ಲರೂ ನಾನಾ ಪ್ರಕಾರದ ಆಯುಧಗಳನ್ನು ಧರಿಸಿದ್ದರು. ಆ ಪರ್ವತಕ್ಕೆ ಹೋಗಿ ಶುಂಭನು ಭಗವತಿ ಜಗದಂಬೆಯನ್ನು ನೋಡಿದನು. ಆಗ ಸಿಂಹವಾಹಿನಿಯಾದ ಆ ತ್ರಿಭುವನ ಮೋಹಿನಿ ದೇವಿಯು ಓರ್ವ ಪರಮ ಸುಂದರ ಸ್ತ್ರೀಯಾಗಿ ವಿರಾಜಿಸುತ್ತಿದ್ದಳು. ಸಂಪೂರ್ಣ ಭೂಷಣಗಳು ಆಕೆಯ ಶರೀರವನ್ನು ಅಲಂಕರಿಸಿದ್ದವು. ಎಲ್ಲ ಶುಭ ಲಕ್ಷಣಗಳಿಂದ ಆಕೆಯು ಸುಶೋಭಿತಳಾಗಿದ್ದಳು. ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು ಆಕಾಶದಲ್ಲಿ ನಿಂತು ಆಕೆಯನ್ನು ಸ್ತುತಿಸುತ್ತಿದ್ದರು. ಪಾರಿಜಾತ ಪುಷ್ಪಗಳಿಂದ ಅವಳ ಪೂಜೆ ನಡೆಯುತ್ತಿತ್ತು. ಶಂಖ ಮತ್ತು ಗಂಟೆಯ ಮನೋಹರ ಧ್ವನಿಗಳು ಆಗುತ್ತಿದ್ದವು. ದೇವಿಯನ್ನು ನೋಡಿ ಶುಂಭನು ಮೋಹಿತನಾಗಿ ಹೋದನು. ಮನಸ್ಸಿನಲ್ಲೇ ಯೋಚಿಸಿದ, ಆಹಾ, ಈಕೆಯ ರೂಪವು ಎಷ್ಟು ಸುಂದರವಾಗಿದೆ! ಎಲ, ಇವಳಲ್ಲಿ ಎಂತಹ ಅದ್ಭುತ ಚಾತುರ್ಯ ತುಂಬಿದೆ! ಸುಕುಮಾರತ್ವ ಮತ್ತು ಧೀರತ್ವ ಇವೆರಡು ಧರ್ಮಗಳು ಪರಸ್ಪರ ವಿರೋಧಿಗಳಾಗಿದ್ದರು ಇವಳಲ್ಲಿ ಒಟ್ಟಿಗೆ ವಿದ್ಯಮಾನವಾಗಿವೆ. ಆದರೆ ತೆಳ್ಳಗೆ ಶರೀರವುಳ್ಳ ಈ ಸುಕುಮಾರಿಯು ಈಗಲೇ ತನ್ನ ತಾರುಣ್ಯವನ್ನು ಹೊಂದಿರುವಳು. ಆದರೆ ಈ ಸ್ತ್ರೀಯ ಮನಸ್ಸು ಕಾಮ ಭಾವನೆಯಿಂದ ಪೂರ್ಣವಾಗಿ ಶೂನ್ಯವಾಗಿದೆ. ಇದೊಂದು ವಿಲಕ್ಷಣ ಮಾತು ಕಂಡುಬರುತ್ತಿದೆ. ರೂಪದಲ್ಲಿ ಇವಳು ರತಿಯನ್ನು ತುಲನೆ ಮಾಡಬಲ್ಲಳು. ಎಲ್ಲ ಶುಭ ಲಕ್ಷಣಗಳಿಂದ ಸಂಪನ್ನಳಾಗಿರುವಳು. ಸಮಸ್ತ ಮಹಾಬಲಿ ದಾನವರನ್ನು ಕೊಲ್ಲುವ ಈಕೆಯು ಸಾಕ್ಷಾತ್ ಅಂಬಿಕೆಯಲ್ಲವಲ್ಲ. ಈಕೆಯಿಂದ ಸಮಸ್ತ ಮಹಾಬಲಿ ರಾಕ್ಷಸರು ಸತ್ತು ಹೋಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವಳು ನನಗೆ ವಶವಾಗುವಂತಹ ಯಾವ ಉಪಾಯವನ್ನು ನಾನು ಮಾಡಬೇಕು? ಈ ಅಂದವಾದ ಕಣ್ಣುಳ್ಳ ಈಕೆಯನ್ನು ವಶಪಡಿಸಿಕೊಳ್ಳುವ ಯಾವುದೇ ಮಂತ್ರವು ನನ್ನ ಬಳಿಯಲ್ಲಿ ಇಲ್ಲ. ಏಕೆಂದರೆ ಅಭಿಮಾನದಲ್ಲಿ ಮತ್ತಳಾಗಿರುವ ಈ ಮೋಹಿನಿ ದೇವಿಯು ಸರ್ವ ಮಂತ್ರಮಯಿಯಾಗಿದ್ದಾಳೆ. ಸುಂದರ ವರ್ಣವುಳ್ಳ ಈ ಸುಂದರಿಯು ಯಾವ ರೀತಿಯಿಂದ ನನಗೆ ಅನುಕೂಲಳಾಗುವಳು? ಈಗ ನಾನು ಸಮರಾಂಗಣದಿಂದ ಹೊರಟು ಪಾತಾಳಕ್ಕೆ ಹೋಗುವುದು ಉಚಿತವಲ್ಲ. ಸಾಮ, ದಾನ, ಭೇದ ಈ ಉಪಾಯಗಳಿಂದಲೂ ಅಪಾರ ಶಕ್ತಿಯುಳ್ಳ ಈ ದೇವಿಯು ವಶವಾಗದಿದ್ದರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಾನೇನು ಮಾಡಬೇಕು ಮತ್ತು ಎಲ್ಲಿಗೆ ಹೋಗಬೇಕು? ಸ್ತ್ರೀಯಳ ಕೈಯಲ್ಲಿ ಸಾಯುವುದು ಉಪಯುಕ್ತವಲ್ಲ. ಏಕೆಂದರೆ ಇದರಿಂದ ಅಪಕೀರ್ತಿ ಉಂಟಾಗುತ್ತದೆ. ರಣರಂಗದಲ್ಲಿ ಸಮಾನ ಬಲವುಳ್ಳ ಯೋಧನೊಡನೆ ಕಾದಾಡುತ್ತಾ ಪ್ರಾಪ್ತವಾದ ಮರಣವು ಶ್ರೇಯಸ್ಕರವೆಂದು ಋಷಿಗಳು ಹೇಳಿರುವರು. ದೈವದ ವಿಧಾನದಿಂದ 100,000 ವೀರರಿಗಿಂತಲೂ ಹೆಚ್ಚು ಬಲವುಳ್ಳ ಈ ಸ್ತ್ರೀಯು ಮುಂದೆ ಬಂದಿರುವಳು. ಅತ್ಯಂತ ಬಲಶಾಲಿನಿಯಾದ ಈ ನಾರಿಯು ನಮ್ಮ ಕುಲವನ್ನು ಪೂರ್ಣವಾಗಿ ಸಂಹಾರ ಮಾಡಲಿಕ್ಕಾಗಿಯೇ ಉಪಸ್ಥಿತಳಾಗಿರುವಳು. ಈಗ ಸಾಮ ನೀತಿ ಮಾತನ್ನು ಹೇಳಿದರೂ ನಿಷ್ಫಲವಾಗಿದೆ. ಏಕೆಂದರೆ ಇವಳಾದರೂ ಕೊಲ್ಲಲೆಂದೇ ಬಂದಿರುವಳು. ಹಾಗಿರುವಾಗ ಶಾಂತಿಯಿಂದ ಇವಳು ಹೇಗೆ ಪ್ರಸನ್ನಳಾಗಬಲ್ಲಳು? ಬಗೆಯ ಶಸ್ತ್ರಗಳಿಂದ ವಿಭೂಷಿತಳಾದ ಕಾರಣ ಸ್ವಲ್ಪ ಧನವು ಇವಳನ್ನು ವಿಚಲಿತಗೊಳಿಸಲಾರದು. ಭೇದ ನೀತಿಯು ಉಪಯೋಗವಾಗಲಾರದು. ಏಕೆಂದರೆ ಎಲ್ಲ ದೇವತೆಗಳು ಈಕೆಯ ವಶದಲ್ಲಿದ್ದಾರೆ. ಆದ್ದರಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮದಲ್ಲಿ ಸಾಯುವುದೇ ಒಳ್ಳೆಯದು. ಈಗ ವಿಜಯ ಅಥವಾ ಮೃತ್ಯು ಪ್ರಾರಬ್ಧಕ್ಕನುಸಾರ ಏನೇ ಆಗಲಿ ಯಾವ ಚಿಂತೆಯೂ ಇಲ್ಲ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಮನಸ್ಸಿನಲ್ಲಿ ಯೋಚಿಸಿ ಶುಂಭನು ತನ್ನ ಧೈರ್ಯವನ್ನು ತಂದುಕೊಂಡನು. ಯುದ್ಧ ಮಾಡಲು ಕಟಿಬದ್ಧನಾಗಿ ಎದುರಿಗೆ ನಿಂತಿದ್ದ ದೇವಿಯಲ್ಲಿ ಇಂತೆಂದನು, ದೇವಿಯೇ, ಯುದ್ಧ ಮಾಡು. ಪ್ರಿಯೇ, ಈಗ ನಿನ್ನ ಈ ಪರಿಶ್ರಮವು ವ್ಯರ್ಥವಾಗಿದೆ. ನೀನು ಬುದ್ಧಿಯಿಂದ ವರ್ತಿಸುತ್ತಿಲ್ಲ. ಎಲೆ, ಸ್ತ್ರೀಯರಿಗೆ ಈ ಯುದ್ಧ ಧರ್ಮವು ಶೋಭಿಸುವುದಿಲ್ಲ. ಸ್ತ್ರೀಯರ ನೇತ್ರಗಳೇ ಬಾಣಗಳಾಗಿವೆ, ಹುಬ್ಬುಗಳೇ ಧನಸ್ಸು ಆಗಿದೆ, ಹಾವಭಾವಗಳೇ ಆಕೆಯ ಶಸ್ತ್ರಗಳಾಗಿವೆ. ವಿದ್ವಾಂಸ ಪುರುಷರು ಕೂಡ ಅದಕ್ಕೆ ಗುರಿಯಾಗುತ್ತಾರೆ. ತನ್ನ ಶರೀರವನ್ನು ಚಂದನಾದಿಗಳಿಂದ ಅಲಂಕರಿಸುವುದೇ ಉದ್ಯೋಗವಾಗಿದೆ. ಮನೋರಥವೇ ರಥದ ಕೆಲಸ ಮಾಡುತ್ತದೆ. ನಿಧಾನವಾಗಿ ಮಧುರವಾದ ಮಾತುಗಳನ್ನಾಡುವುದೇ ಬೇರೆ ಧ್ವನಿಯಾಗಿದೆ. ಇದಲ್ಲದೆ ಬೇರೆ ಏನೂ ಇಲ್ಲ. ಸ್ತ್ರೀಯರು ಇದಕ್ಕಿಂತ ಬೇರೆಯಾದ ಅಸ್ತ್ರಗಳನ್ನು ಧರಿಸುವುದು
ಆಕೆಗೆ ವಿಡಂಬನೆಯೇ ಆಗಿದೆ. ಪ್ರಿಯೆ, ಲಜ್ಜೆಯೇ ನಿನಗೆ ಭೂಷಣವಾಗಿದೆ. ದುಷ್ಟತೆಯು ಎಂದು ನಿನಗೆ ಶೋಭಿಸುವುದಿಲ್ಲ. ಯುದ್ಧವನ್ನು ಇಚ್ಛಿಸುವ ಶ್ರೇಷ್ಠ ನಾರಿಯು ಕರ್ಕಶಳಂತೆ ಕಂಡುಬರುವಳು. ಧನುಷ್ಯವನ್ನು ಸೆಳೆಯುವಾಗ ಸ್ತ್ರೀಯು ತನ್ನ ಸ್ತನಗಳನ್ನು ಅಡಗಿಸಿಕೊಳ್ಳಲು ಹೇಗೆ ಸಮರ್ಥಳಾಗುವಳು? ನಿಧಾನವಾಗಿ ಕಾಲಿಡುತ್ತಾ ಪೃಥ್ವಿಯಲ್ಲಿ ನಡೆಯುವುದೆಲ್ಲಿ? ಗದೆಯನ್ನೆತ್ತಿಕೊಂಡು ಓಡುವುದೆಲ್ಲಿ? ಈಗ ಈ ಕಾಳಿಕೆ ಮತ್ತು ಇನ್ನೊಂದು ಸ್ತ್ರೀ ಚಾಮುಂಡೆಯರೇ ನಿನಗೆ ಬುದ್ಧಿದಾತರಾಗಿದ್ದಾರೆ. ನಡು ನಡುವೆ ಚಂಡಿಕೆಯು ನಿನಗೆ ಉಪಾಯವನ್ನು ಹೇಳುತ್ತಾ ಇರುತ್ತಾಳೆ. ಒರಟಾಗಿ ಮಾತನಾಡುವ ಶಿವೆಯು ನಿನ್ನ ಶುಶ್ರೂಷೆಯಲ್ಲಿ ಇರುತ್ತಾಳೆ. ಸಮಸ್ತ ಪ್ರಾಣಿಗಳಲ್ಲಿ ಭಯಂಕರ ಸಿಂಹವು ನಿನ್ನ ವಾಹನವಾಗಿದೆ. ವರವರ್ಣಿನಿಯೇ, ನೀನು ವೀಣೆಯನ್ನು ನುಡಿಸದೆ ಶಂಖಧ್ವನಿ ಮಾಡುತ್ತಿರುವೆ. ಇವೆಲ್ಲ ಕರ್ಮಗಳು ನಿನ್ನ ರೂಪ ಮತ್ತು ಯೌವನಕ್ಕೆ ವಿರುದ್ಧವಾದವು. ಭಾಮಿನಿ, ನಿನಗೆ ಯುದ್ಧವೇ ಅಭೀಷ್ಟವಾಗಿದ್ದರೆ ವಿಕರಾಳ ರೂಪವನ್ನು ಧರಿಸು. ಅದರ ತುಟಿಗಳು ಉದ್ದವಾಗಿದ್ದು ಉಗುರುಗಳಲ್ಲಿ ಕುರೂಪತೆ ತುಂಬಿದ್ದು ಶರೀರ ಕಾಂತಿಯು ಧೂಮಿಲವಾಗಿದ್ದು ಭಯಾನಕ ಮುಖವಿರಲಿ. ದೊಡ್ಡ ದೊಡ್ಡ ಕಾಲುಗಳಿದ್ದು ಹಲ್ಲುಗಳು ಕುರೂಪವಾಗಿರಲಿ. ಬೆಕ್ಕಿನಂತಹ ಪಿಂಗಳ ವರ್ಣದ ಭಯಾನಕ ಕಣ್ಣುಗಳಿರಲಿ. ಇಂತಹ ವೇಷವನ್ನು ತೊಟ್ಟು ಯುದ್ಧ ಭೂಮಿಯಲ್ಲಿ ನೀನು ಸ್ಥಿರವಾಗಿ ನಿಂತುಕೋ. ಜೊತೆಗೆ ವಚನವು ಕಠೋರವಾಗಿರಬೇಕು. ಆಗ ನಾನು ಯುದ್ಧದಲ್ಲಿ ತತ್ಪರನಾಗುವೆನು. ಸೌಂದರ್ಯದಲ್ಲಿ ರತಿಗೆ ಹೋಲುವಂತಹ ಮೃಗಲೋಚನೆಯೇ, ನಿನ್ನಂತಹ ಸುಂದರ ಸ್ತ್ರೀಯನ್ನು ಎದುರಿಗೆ ನೋಡಿ ಯುದ್ಧದಲ್ಲಿ ಪ್ರಹಾರ ಮಾಡಲು ನನ್ನ ಕೈಯೇ ಮೇಲೇಳುವುದಿಲ್ಲ. ವ್ಯಾಸರು ಹೇಳುತ್ತಾರೆ, ಜನಮೇಜಯನೇ, ಶುಂಭನು ಕಾಮದಿಂದ ವ್ಯಾಕುಲನಾಗಿದ್ದನು. ಅವನನ್ನು ನೋಡಿ ಭಗವತಿ ಜಗದಂಬೆಯು ಮುಗುಳ್ನಗುತ್ತಾ ಇಂತೆಂದಳು, ಎಲ್ಲವೋ ಮೂರ್ಖನೇ, ಕಾಮ ಬಾಣದಿಂದ ತನ್ನ ವಿವೇಕ ಶಕ್ತಿಯನ್ನು ಕಳೆದುಕೊಂಡು ವ್ಯರ್ಥವಾಗಿ ಏಕೆ ಪ್ರಲಾಪಿಸುತ್ತಿರುವೆ? ಮೂಢನೆ, ನೀನು ಕಾಳಿಕೆ ಅಥವಾ ಚಾಮುಂಡೆಯರೊಂದಿಗೆ ಯುದ್ಧ ಮಾಡು. ನಾನಾದರೂ ಕೇವಲ ನೋಡುತ್ತಾ ನಿಂತಿರುತ್ತೇನೆ. ಇವರಿಬ್ಬರು ದೇವಿಯರು ಸಮರಾಂಗಣದಲ್ಲಿ ನಿನ್ನೊಂದಿಗೆ ಕಾದಾಡಲು ಪೂರ್ಣ ಸಮರ್ಥರಾಗಿದ್ದಾರೆ. ನೀನು ನಿನ್ನಿಚ್ಛೆಯಂತೆ ಅವರ ಮೇಲೆ ಪ್ರಹಾರ ಮಾಡು. ನಾನು ನಿನ್ನೊಂದಿಗೆ ಯುದ್ಧ ಮಾಡಲು ಬಯಸುವುದಿಲ್ಲ. ಹೀಗೆ ಹೇಳಿ ಭಗವತಿ ಜಗದಂಬೆಯು ಮಧುರವಾಗಿ ಕಾಳಿಕೆಯಲ್ಲಿ, ಕಾಳಿಕೆ, ನಿನ್ನ ಕುರೂಪದೊಂದಿಗೆ ಯುದ್ಧಾಭಿಲಾಷಿಯಾದ ಈ ದೈತ್ಯನನ್ನು ಯುದ್ಧದಲ್ಲಿ ಕೊಂದು ಹಾಕು ಎಂದು ಹೇಳಿದಳು. ವ್ಯಾಸರು ಹೇಳುತ್ತಾರೆ, ಕಾಳಿಕೆಯು ಸ್ವಯಂ ಕಾಲರೂಪಿಣಿಯಾಗಿದ್ದಾಳೆ. ಕಾಲದ ಪ್ರೇರಣೆಯಂತೆಯೇ ಆಕೆಯು ಆಗಮಿಸಿದ್ದಳು. ಜಗದಂಬೆಯ ಆಜ್ಞೆಯನ್ನು ಪಡೆದಾಕ್ಷಣ ಆಕೆಯು ಗದೆಯನ್ನೆತ್ತಿಕೊಂಡು ಕಾಳಗಕ್ಕೆ ಸಿದ್ಧಳಾದಳು. ಈಗ ಇಬ್ಬರಲ್ಲಿಯೂ ಭಯಂಕರ ಯುದ್ಧವು ಪ್ರಾರಂಭವಾಯಿತು. ಸಮಸ್ತ ದೇವತೆಗಳು, ಮಹಾತ್ಮರು, ಮುನಿಗಳು ಈ ಘಟನೆಯನ್ನು ನೋಡುತ್ತಿದ್ದರು. ಅನಂತರ ಶುಂಭನು ಗದೆಯನ್ನೆತ್ತಿ ಕಾಳಿಯ ಮೇಲೆ ಪ್ರಹಾರ ಮಾಡಿದನು. ಆಗ ಭಗವತಿ ಕಾಳಿಯು ಪದೇ ಪದೇ ದೈತ್ಯರಾಜ ಶುಂಭನ ಮೇಲೆ ಗದಾ ಪ್ರಹಾರ ಮಾಡತೊಡಗಿದಳು. ದಾನವನ ಹೊಳೆಯುತ್ತಿರುವ ಸುವರ್ಣ ರಥವು ದೇವಿಯ ಗದಾಘಾತದಿಂದ ನುಚ್ಚು ನೂರಾಯಿತು. ಚಂಡಿಕೆಯು ರಥವನ್ನೆಳೆಯುತ್ತಿದ್ದ ಕತ್ತುಗಳನ್ನು ಮತ್ತು ಸಾರಥಿಗಳನ್ನು ಆಗಲೇ ಕೊಂದು ಬಿಟ್ಟಳು. ಈಗ ಕ್ರೋಧಗೊಂಡ ಶುಂಭನು ವಿಶಾಲ ಗದೆಯನ್ನೆತ್ತಿಕೊಂಡು ಬರೀ ಕಾಲಿಂದ ಯುದ್ಧ ಮಾಡತೊಡಗಿದನು. ಅವನ ಮುಖದಲ್ಲಿ ಪ್ರಸನ್ನತೆಯ ಕಿರಣಗಳು ಮಿಂಚಿದವು. ಅವನು ಭಗವತಿ ಕಾಳಿಕೆಯ ಎದೆಗೆ ಗದೆಯನ್ನು ಪ್ರಯೋಗಿಸಿದನು. ದೇವಿಯು ಆ ಗದೆಯನ್ನು ತಡೆದು ಸಟ್ಟನೆ ಖಡ್ಗವನ್ನೆತ್ತಿಕೊಂಡಳು. ಅದರಿಂದ ಚಂದನದಿಂದ ಚರ್ಚಿತ ಹಾಗೂ ಆಯುಧದಿಂದ ಕೂಡಿದ ಶುಂಭನ ಎಡಭುಜವನ್ನು ಶರೀರದಿಂದ ಬೇರ್ಪಡಿಸಿದಳು. ರಥವು ಮುರಿದಿತ್ತು, ಎಡಭುಜ ತುಂಡಾಗಿತ್ತು. ಇಂತಹ ಸ್ಥಿತಿಯಲ್ಲಿಯೂ ಆ ದೈತ್ಯನು ಗದೆಯನ್ನೆತ್ತಿಕೊಂಡು ಮುಂದುವರೆದು ಕಾಳಿಕೆಯ ಮೇಲೆ ಪ್ರಹಾರ ಮಾಡತೊಡಗಿದನು. ಆಗ ದೇವಿಯು ನಗು ನಗುತ್ತಾ ಖಡ್ಗದಿಂದ ಅವನ ಬಲ ಭುಜವನ್ನು ಕತ್ತರಿಸಿ ಹಾಕಿದಳು. ಭುಜಕೀರ್ತಿ ಮತ್ತು ಗದೆಯಿಂದ ಸುಶೋಭಿತ ಆ ತೋಳು ಕೂಡ ಶರೀರದಿಂದ ಬೇರೆಯಾಗಬೇಕಾಯಿತು. ಈಗ ಆ ದೈತ್ಯನು ಕಾಲಿನಿಂದ ಒದೆಯಲು ರೋಷದಿಂದ ಮುನ್ನುಗ್ಗಿದನು. ದೇವಿಯು ಖಡ್ಗದಿಂದ ಕೂಡಲೇ ಅವನ ಕಾಲುಗಳನ್ನು ತುಂಡರಿಸಿಬಿಟ್ಟಳು. ಕೈ ಕಾಲುಗಳಿಲ್ಲದ ದಾನವನು ನಿಲ್ಲು ನಿಲ್ಲು ಎಂದು ಬೊಬ್ಬಿರಿದನು. ಭಗವತಿ ಕಾಳಿಕೆಯನ್ನು ಭಯಗೊಳಿಸುತ್ತಾ ಅವನು ವೇಗವಾಗಿ ಉರುಳಿಕೊಂಡೇ ಮುಂದೆ ಬಂದನು. ಅವನು ಬರುತ್ತಿರುವುದನ್ನು ನೋಡಿ ಕಾಳಿಕೆಯು ಕಮಲದಂತೆ ಶೋಭಿಸುವ ಅವನ ಮಸ್ತಕವನ್ನು ಸಟ್ಟನೆ ತುಂಡರಿಸಿಬಿಟ್ಟಳು. ಕತ್ತಿನಿಂದ ರಕ್ತದ ಭಾರಿ ಕೋಡಿಯೇ ಹರಿಯಿತು.
ಮಸ್ತಕವು ತುಂಡಾದಾಗ ಪರ್ವತದಂತೆ ವಿಶಾಲಕಾಯ ಶುಂಭನು ನೆಲಕ್ಕೆ ಉರುಳಿ ಅವನ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಆಗ ಶುಂಭನ ಮೃತ ಶರೀರವನ್ನು ನೋಡಿ ಇಂದ್ರಾದಿ ಸಮಸ್ತ ದೇವತೆಗಳು ಭಗವತಿ ಚಂಡಿಯನ್ನು ಹಾಗೂ ಕಾಲಿಕೆಯನ್ನು ಸ್ತುತಿಸತೊಡಗಿದರು. ಸುಖಮಯ ಗಾಳಿ ಬೀಸತೊಡಗಿತು. ದಿಕ್ಕುಗಳಲ್ಲಿ ಅತ್ಯಂತ ಪ್ರಕಾಶವು ಪಸರಿಸಿತು. ಹೋಮ ಮಾಡುವಾಗ ಅಗ್ನಿಗಿಂತ ಪವಿತ್ರ ಜ್ವಾಲೆಗಳು ಎದ್ದವು. ರಾಜನೇ, ಸಾಯದೆ ಇದ್ದ ದಾನವರು ಭಗವತಿ ಜಗದಂಬೆಗೆ ನಮಸ್ಕಾರ ಮಾಡಿ ಆಯುಧಗಳನ್ನು ಬಿಸುಟು ಪಾತಾಳಕ್ಕೆ ಪ್ರಯಾಣ ಮಾಡಿದರು. ದೇವಿಯ ಈ ಉತ್ತಮ ಚರಿತ್ರವೆಲ್ಲವನ್ನು ನಾನು ತಿಳಿಸಿದ್ದೇನೆ. ಇದರಲ್ಲಿ ಶುಂಭನೆ ಆದಿ ದಾನವರ ವಧೆ ಮತ್ತು ದೇವತೆಗಳ ರಕ್ಷಣೆಯ ಪ್ರಸಂಗವೂ ಬಂದಿದೆ. ಭೂಮಂಡಲದಲ್ಲಿರುವ ಮಾನವರು ಭಕ್ತಿಪೂರ್ವಕ ನಿರಂತರ ಈ ಸಮಸ್ತ ಉಪಾಖ್ಯಾನವನ್ನು ಪಾರಾಯಣ ಅಥವಾ ಶ್ರವಣ ಮಾಡಿದರೆ ಅವನ ಎಲ್ಲ ಕಾಮನೆಗಳು ಸಿದ್ಧವಾಗುವವು. ಭಗವತಿಯ ಕೃಪೆಯಿಂದ ಪುತ್ರಹೀನನು ಪುತ್ರವಂತನು, ನಿರ್ಧನನು ಹೇರಳ ಧನಿಕನು ಆಗುವನು, ರೋಗಿಯು ರೋಗದಿಂದ ಮುಕ್ತನಾಗುವನು. ಇದರ ಪ್ರಭಾವದಿಂದ ಸಮಸ್ತ ಕಾಮನೆಗಳು ಸಿದ್ಧವಾಗಬಲ್ಲದು. ಈ ಪವಿತ್ರ ಆಖ್ಯಾನವನ್ನು ಕೇಳುವವನು ಶತ್ರುಗಳಿಂದ ಭಯಭೀತನಾಗಲಾರನು. ಇದನ್ನು ನಿರಂತರ ಅಧ್ಯಯನ ಹಾಗೂ ಶ್ರವಣ ಮಾಡುವವನು ಮುಕ್ತಿಯ ಅಧಿಕಾರಿಯಾಗುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.